ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಬೈ ಎಲೆಕ್ಷನ್ನಲ್ಲಿ ಯಾರೂ ಕೂಡ ಕಂಡು ಕೇಳರಿಯದಂಥ ರಿಸಲ್ಟು ಹೊರಗಡೆ ಬಂದಿದೆ. ಕರ್ನಾಟಕ ಬೈ ಎಲೆಕ್ಷನ್ನಲ್ಲಿ ಇಂಥದ್ದೊಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಎಕ್ಸಿಟ್ ಪೋಲ್ನಲ್ಲೂ ಕೂಡ ಇಂಥ ಫಲಿತಾಂಶ ಬರುತ್ತೆ ಅಂತ ಹೇಳ್ಬಿಟ್ಟು ಊಹೆಯನ್ನು ಕೂಡ ಮಾಡಿರಲಿಲ್ಲ. ಯಾವ ಎಕ್ಸಿಟ್ ಪೋಲ್ ಕೂಡ ಊಹಿಸಿದಂಥ ಒಂದು ನಿರೀಕ್ಷೆಯನ್ನ ಹುಸಿಗೊಳಿಸುವಂತಹ ಫಲಿತಾಂಶವನ್ನ ಈ ಬಾರಿಯ ಬೈ ಎಲೆಕ್ಷನ್ ರಿಸಲ್ಟ್ ಕೊಟ್ಟಿದೆ. ಅದರಲ್ಲೂ ಕೂಡ ಚನ್ನಪಟ್ಟಣ ಇದೆಯಲ್ಲ, ಇಡೀ ದೇಶದ ಗಮನವನ್ನು ಸೆಳೆದಂಥ ಕ್ಷೇತ್ರ. ಈ ದೇಶದ ಗಮನ ಸೆಳೆದಂಥ ಕ್ಷೇತ್ರದಲ್ಲಿ ಈ ಬಾರಿ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕೇವಲ ಯಶಸ್ವಿಯಾಗಿರೋದು ಮಾತ್ರವಲ್ಲ, JDS ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಈ ಮೂಲಕ ಮಾಡಿದೆ ಕಾಂಗ್ರೆಸ್ ಅಂತಾನೆ ಹೇಳ್ಬೋದು. ಅಲ್ಲಿಗೆ ದೇವೇಗೌಡರ ಮೂರನೇ ಕುಡಿ ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲಿನ ಜೊತೆಗೆ ರಾಜಕೀಯ ಜೀವನದ ಅಂತ್ಯವೂ ಕೂಡ ಇದೇ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗಾಗಲೇ ಮೂಡಿದೆ. ರಾಮನಗರದಲ್ಲಿ JDS ಪ್ರಾಬಲ್ಯ ಕಂಪ್ಲೀಟ್ ಆಗಿ ಕುಸಿದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಖಿಲ್ ಕುಮಾರಸ್ವಾಮಿಯ ಸೋಲು ಮತ್ತು ದೇವೇಗೌಡ್ರೆ ಸ್ವತಃ ಹೋಗಿ ಅಖಾಡದಲ್ಲಿ ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ್ರು ಕೂಡ ಮೊಮ್ಮಗನನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಅಪ್ಪ ಕೇಂದ್ರ ಸಚಿವನಾಗಿದ್ರು ಕೂಡ ಅಪ್ಪ ಮಾಡಿದೇನೂ ಇಲ್ಲ ಅನ್ನೋದನ್ನ ಇದೇ ಚನ್ನಪಟ್ಟಣದ ಜನ ಈಗ ಸಾಬೀತುಪಡಿಸಿದ್ದಾರೆ. ಇದರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಹೀನಾಯವಾದಂಥ ಸೋಲು ನಿಖಿಲ್ ಕುಮಾರಸ್ವಾಮಿಗಾಗಿದೆ. ಹಾಸನದಿಂದ ರಾಮನಗರಕ್ಕೆ ಬಂದು ಇಲ್ಲಿ ಕೋಟೆಯನ್ನು ಕಟ್ಟಿಕೊಂಡಿದ್ದಂಥ ಮಾಜಿ ಪ್ರಧಾನಿ HD ದೇವೇಗೌಡರ JDS ಪಕ್ಷಕ್ಕೆ ಮತ್ತು HD ದೇವೇಗೌಡರ ರಾಜಕೀಯ ಜೀವನಕ್ಕೆ ದೊಡ್ಡದೊಂದು ಕೊಡಲಿ ಪೆಟ್ಟು ಈಗ ಬಿದ್ದಂತಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಬಂದಂಥ ರಿಸಲ್ಟು ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳದಂಥ ರಿಸಲ್ಟ್ ಇದು. ಅದರಲ್ಲೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಕಾಣಿಸಿಕೊಳ್ಳದಂಥ ರಿಸಲ್ಟು ಈ ಬಾರಿ ರಾಜ್ಯದಲ್ಲಿ ಬಂದಿರುವಂಥದ್ದು ಈ ಹಿಂದೆ ವಿಧಾನಸಭೆ ಚುನಾವಣೆ ನಡೆದಾಗಲೂ ಹೇಗಾಯಿತೋ ಅದೇ ರೀತಿ ಮತ್ತೊಮ್ಮೆ ರಿಪೀಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈಗಾಗಲೇ ಮೂರನೇ ತಲೆಮಾರಿಗೆ JDSನ ಆಳ್ವಿಕೆ ಕಂಪ್ಲೀಟ್ ಆಗಿ ಅಂತ್ಯ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ರೇವಣ್ಣನ ಫ್ಯಾಮಿಲಿ, ಮತ್ತೊಂದು ಕಡೆ ಕುಮಾರಣ್ಣನ ಫ್ಯಾಮಿಲಿ, ಎರಡೂ ಫ್ಯಾಮಿಲಿಯೂ ಕೂಡ ಮಕಾಡೆ ಮಲಗಿರೋದು ಸ್ಪಷ್ಟವಾಗಿ ಈಗ ಕಾಣಿಸ್ತಿದೆ. ಕಳೆದ 36 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ JDS ಸಂಪೂರ್ಣವಾಗಿ ರಾಮನಗರದಿಂದ ವಾಶೌಟ್ ಆಗಿದೆ. ದೇವೇಗೌಡರ ನಂತರ ಅವರ ಪುತ್ರ ಕುಮಾರಸ್ವಾಮಿ ಅವರು ಗೆದ್ದು ಮುಖ್ಯಮಂತ್ರಿ ಆಗಿದ್ದಂಥ ಕ್ಷೇತ್ರ ಇದೇ ಚನ್ನಪಟ್ಟಣ. ಇದೀಗ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಸೋಲೋದ್ರ ಮೂಲಕ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿ ರಾಮನಗರದಲ್ಲಿ JDS ಪ್ರಾಬಲ್ಯವನ್ನೇ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡೋ ರೀತಿ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹಾಸನದಿಂದ ಬಂದಂಥ ಮಾಜಿ ಪ್ರಧಾನಿ HD ದೇವೇಗೌಡರು ರಾಮನಗರದಲ್ಲಿ ಬಂದು ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಿದ್ರು. 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ DK ಶಿವಕುಮಾರ್ ಅವರನ್ನ ಸೋಲಿಸಿದ್ರು. ನಂತರ 1994ರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ರು. ಇದಾದ ನಂತರ 2002ರಲ್ಲಿ ಕನಕಪುರ ಲೋಕಸಭೆ ಉಪಚುನಾವಣೆಯಲ್ಲಿ ಪುನಃ DK ಶಿವಕುಮಾರ್ ವಿರುದ್ಧ ಗೆದ್ದು ಸಂಸದರಾಗಿದ್ರು. ಆದರೆ 2004ರಲ್ಲಿ ಕನಕಪುರ ಲೋಕಸಭೆಯಿಂದ ತೇಜಸ್ವಿನಿ ಗೌಡ ಅವರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ಇವರು. ದೇವೇಗೌಡರ ಕುಟುಂಬದಲ್ಲಿ ಎರಡನೇ ತಲೆಮಾರಿನಲ್ಲಿ ಅವರ ಪುತ್ರ HD ಕುಮಾರಸ್ವಾಮಿ 1996ರಿಂದ ರಾಮನಗರದಲ್ಲಿ ರಾಜಕೀಯಕ್ಕೆ ಬಂದು ಕನಕಪುರ ಲೋಕಸಭೆಯಿಂದ ಸಂಸದರಾಗಿ ಆಯ್ಕೆಯಾಗಿ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ. ಇದಾದ ನಂತರ ಮೂರು ಸಲ ಕನಕಪುರ ಲೋಕಸಭೆ, ಸಾತನೂರು ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ 3 ಬಾರಿ ಕೂಡ ಸೋಲನ್ನು ಅನುಭವಿಸ್ತಾರೆ. ನಂತರ 2004ರಿಂದ ಸತತವಾಗಿ ಗೆಲ್ತಾ ಬರ್ತಾರೆ. 2004ರಿಂದ ರಾಮನಗರ ವಿಧಾನಸಭಾ ಕ್ಷೇತ್ರದ ಮೇಲೆ HD ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಕಂಪ್ಲೀಟ್ ಆಗಿ ಹೋಲ್ಡಿಂಗ್ನಲ್ಲಿ ಇರುತ್ತೆ. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪುತ್ರ ದೇವೇಗೌಡರ ಮೂರನೇ ತಲೆಮಾರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಚನ್ನಪಟ್ಟಣಕ್ಕೆ ಆಗಮಿಸ್ತಾರೆ. ಆದರೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತು ಸುಣ್ಣವಾಗಿ ಹೋಗ್ತಾರೆ. ಇದೀಗ ಪುನಃ ಚನ್ನಪಟ್ಟಣದಲ್ಲಿ ಗೆಲುವು ಸಾಧಿಸಿ ರಾಮನಗರದಲ್ಲಿ JDS ಪ್ರಾಬಲ್ಯವನ್ನು ಕುಮಾರಸ್ವಾಮಿ ಉಳಿಸಿಕೊಂಡಿದ್ರು. ಆದರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗ್ತಾರೆ. ಇಲ್ಲಿ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗುತ್ತೆ. ಚನ್ನಪಟ್ಟಣದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾರೆ. ನಿಖಿಲ್ ಅನ್ನ ಇಳಿಸೋದಕ್ಕಿಂತ ಮುಂಚೆ ಸಾಕಷ್ಟು ಅಳೆದು ತೂಗಿ ನಂತರ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸ್ತಾರೆ. ಇನ್ಫ್ಯಾಕ್ಟು ಇಲ್ಲಿ ಕುಮಾರಸ್ವಾಮಿಗಾಗ್ಲಿ ಅಥವಾ ನಿಖಿಲ್ ಕುಮಾರಸ್ವಾಮಿಗಾಗ್ಲಿ ಸ್ಪರ್ಧೆ ಮಾಡೋದು ಬಹುಶಃ ಇಷ್ಟವೂ ಕೂಡ ಇರಲಿಲ್ಲ. ಆದರೆ ಅನಿವಾರ್ಯತೆಗೆ ಕಟ್ಟುಬಿದ್ದು ನಿಖಿಲ್ ಅನ್ನ ಸ್ಪರ್ಧಿಸಿ ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೀಶ್ವರ್ ವಿರುದ್ಧ ಇವತ್ತು 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲುವಂತೆ ಮಾಡ್ತಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು CP ಯೋಗೀಶ್ವರ್ಗೆ ಮೈತ್ರಿ ಟಿಕೆಟ್ ಮಿಸ್ ಆದಂಥ ಕಾರಣಕ್ಕೋಸ್ಕರ CP ಯೋಗೀಶ್ವರ್ ಕಾಂಗ್ರೆಸ್ಗೆ ಬರ್ತಾರೆ.
ಸಿ.ಪಿ. ಯೋಗೇಶ್ವರ್ ಅದ್ಯಾವಾಗ ಕಾಂಗ್ರೆಸ್ಸಿಗೆ ಬಂದು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೋ ಆವತ್ತೇ ಎಲ್ಲರೂ ಕೂಡ ಅನ್ಕೊಂಡಿದ್ರು ಸಿ.ಪಿ. ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ. ಎಕ್ಸಿಟ್ ಪೋಲ್ನಲ್ಲೂ ಕೂಡ ಇದೇ ರೀತಿಯಾದಂಥ ಫಲಿತಾಂಶ ಬಂದಿತ್ತು. ಆದರೆ ಈಗ ಎಲ್ಲವೂ ಕೂಡ ತಲೆ ಕೆಳಗಾಗಿ ಹೋಗಿದೆ. ಸಂಡೂರು ಇರ್ಬೋದು, ಶಿಗ್ಗಾಂವಿ ಇರ್ಬೋದು, ಜೊತೆಗೆ ಚನ್ನಪಟ್ಟಣ ಇರ್ಬೋದು, 3ಕ್ಕೆ 3 ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಿದೆ. ಈ ಮೂಲಕ ಈ ಉಪಚುನಾವಣೆ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಒಂದು ಸುಲಭವಾಗಿ ಸಿಕ್ಕಂಥ ಕೈತುತ್ತಾಗಿ ಪರಿಣಮಿಸಿದೆ. ಎಂತಹದ್ದೇ ಯುದ್ಧ ಇದ್ರೂ ಕೂಡ ಅದರಲ್ಲಿ ಗೆಲ್ಲೋದು ನಾವೇ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇನ್ನು ಚನ್ನಪಟ್ಟಣ ಉಪಚುನಾವಣೆಯ ಸೋಲಿನ ನಂತರ ನಿಖಿಲ್ ಕುಮಾರಸ್ವಾಮಿ ರಾಜಕೀಯವಾಗಿ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗೋದು ಮತ್ತೊಮ್ಮೆ ಸಾಬೀತಾಗಿದೆ. ಅದರ ಜೊತೆಗೆ ದೇವೇಗೌಡರ 3ನೇ ತಲೆಮಾರು ಕೂಡ ರಾಜಕೀಯದಿಂದ ಕಂಪ್ಲೀಟ್ ಆಗಿ ದೂರ ಉಳಿಯುವಂಥ ಪರಿಸ್ಥಿತಿ ಬಂದಿದೆ. ರೇವಣ್ಣನ ಮಕ್ಕಳಿರ್ಬೋದು, ಕುಮಾರಣ್ಣನ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ರಾಜಕೀಯವಾಗಿ ಸ್ವತಂತ್ರ. ಈಗ ಎರಡು ಕುಟುಂಬಕ್ಕೂ ಕೂಡ ಪ್ರತಿಷ್ಠೆಯ ಕಣವಾಗಿದ್ದಂಥ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಸಿ.ಪಿ. ಯೋಗೇಶ್ವರ ಗೆಲ್ತಾರೆ ಅನ್ನುವಂಥ ಮಾತು ಸತ್ಯವಾಗೋದ್ರ ಮೂಲಕ ದೇವೇಗೌಡರು ಕುಮಾರಸ್ವಾಮಿಯ ಗರ್ವಭಂಗವಾದರೆ ಅವರ ರಾಜಕೀಯ ಜೀವನವು ಕೂಡ ಕಂಪ್ಲೀಟ್ ಆಗಿ ಇನ್ನು ಮುಂದೆ ಅಂತ್ಯವಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, JDS ಪಕ್ಷವನ್ನೇ ಪಣಕ್ಕಿಟ್ಟು ಇಲ್ಲಿ JDS ಸೋತಿದೆ ಅಂತಲೂ ಹೇಳಬಹುದು. ನಿಖಿಲ್ ಕುಮಾರಸ್ವಾಮಿ 2019ರಿಂದ ಮಂಡ್ಯ ಲೋಕಸಭೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಇದಾದ ನಂತರ 2023ರಲ್ಲಿ ರಾಮನಗರ ವಿಧಾನಸಭೆ ಕ್ಷೇತ್ರದಿಂದ ಸೋಲ್ತಾರೆ. ಇದೀಗ ಅಪ್ಪನ ಕ್ಷೇತ್ರದಿಂದನೂ ಕೂಡ ಸೋತಿರುವಂಥದ್ದು ನಿಖಿಲ್ಗೆ ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಭವಿಷ್ಯ ಮುಂದೆ ಸಿಗೋದು ಅಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಇವತ್ತಿಗಂತೂ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಜೀವನ ಅಂತ್ಯ ಆಯಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದು ಮುಂದೇನಾಗುತ್ತೆ ಕಾದ್ ನೋಡ್ಬೇಕು. ನಿಮ್ಗೇನನ್ಸುತ್ತೆ ಸ್ನೇಹಿತರೆ ಈ ಸೋಲಿನ ಬಗ್ಗೆ, ಈ ಚುನಾವಣೆ ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.